ಕಿತ್ತೋಗಿರೋ ಹಾಸ್ಗೆ ಮಲಗಿಸೋರು ಗುರು. ನಮ್ಮನ್ನ ನೈಟೆಲ್ಲ ಇದೇ ಹಾಸ್ಗೆ ಮಲಗಿದ್ದೀವಿ, ಗೊತ್ತಿಲ್ಲ. ಏನಾರ ಎಮರ್ಜೆನ್ಸಿ ಲಿಫ್ಟ್ ನಿಂತ್ಕೊಂಡ್ರೆ ಫೋನ್ ಎಲ್ಲ ಗುರು, ಫೋನ್ ಮಾಡೋಕ್ಕೆ ಕಿತ್ಕೊಂಡು ಹೋಗ್ಬಿಟ್ಟವ್ರೆ. ಒಟ್ಟು 3rd ಕ್ಲಾಸ್ ಹೋಟ್ಲು ಗುರು ಇದು. ಯಾರು ಬರೋಕ್ಕೆ ಹೋಗ್ಬೇಡಿ. ದ ಮೆನನ್ ರೆಜೆನ್ಸಿ ಅಂತ. ಅಯ್ಯೋ ಬೆಳಗ್ಗೆನೇ ಚೆಕ್ಔಟ್ ಮಾಡಿ ಟೈಮಿಂಗ್ಸ್ ಬಂದ್ಬಿಟ್ಟು 10 ಗಂಟೆಗೆ 10 ನಿಮಿಷ ಇರೋಂಗಿದೆ. 10 ಗಂಟೆಗೆ ಚೆಕ್ಔಟ್ ಇದ್ದು ಬೇಗನೆ ಎದ್ದು ಅದಕ್ಕೆ ಮಕ ಅರ್ಧ ತೊಳೆದಾಗಿ ಶೂನು ಕರೆಕ್ಟ್ ಹಾಕಿಲ್ಲ, ರೈಡಿಂಗ್ ಜಾಕೆಟ್ ಹಾಕೊಂಡಿದೆ ಅದಾಗಿ ಹೆಂಗೆ ಬೇಕು ಹಂಗೆ. ಈಗ ಇನ್ನಲ್ಲೇ ನಿಯರ್ ಬೈ ಒಂದು ರೂಮ್ ಮಾಡಿದ್ದೀವಿ. ಸೊ ಅದು ಡೇ ಬೈ ಡೇ ಜಾಸ್ತಿ ಕಾಸ್ಟ್ಲಿಗೆ ರೂಮ್ನ ತೋರಿಸ್ತಾ ಇತ್ತು, ಕೇಳ್ತಾನೆ ಇದ್ರು, ಡಿಮ್ಯಾಂಡ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇಲ್ಲೇ ಒಂದು ಮೆನೆನೋ ರೆಸಿಡೆನ್ಸಿ ಅಂತ ಇದೆ, ಇದೇ ರೋಡಲ್ಲಿ. ಈ ರೋಡ್ನ ಹೋಗೋಗ್ಬಿಟ್ಟು ಹೋಗಿ ಮನಸ್ಸಾಯ್ತಾ ಇಲ್ಲ. ಯಾಕೆಂದರೆ ಇದು ಒಂಥರ ಗೋವಾ ಸಖತ್ತಾಗಿದೆ ಇಲ್ಲಿ ಉಳ್ಕೊಳ್ಳೋಕ್ಕೆ. ಅದಕ್ಕೆ ಅಂತಲೇ ಮೆನೆನೋ ರೆಸಿಡೆನ್ಸಿ ಅಂತ ಇದೆ, ಅದನ್ನು ಬುಕ್ ಮಾಡಿದ್ದೀವಿ. ಇಲ್ಲೇ ಹತ್ರ ಅಲ್ವಾ, ಬಟ್ ಲಗೇಜ್ ಜಾಸ್ತಿ ಇರೋದ್ರಿಂದ ಇಬ್ಬರು ಅಲ್ವಾ, ಬೇಗ ತೊಗೊಂಡು ಬುಕ್ ಮಾಡ್ಕೊಂಡು ತುಂಬ್ಕೊಂಡು ಅಯ್ಯಪ್ಪ ಪಡ ಅಂಟಿಬಿಟ್ಟು ಅದಾಗೆ. ನನ್ನ ತಮ್ಮ ಇನ್ನೂ ಅಲ್ಲೇ ಉಜ್ಜಿಲ್ಲ, ಎದ್ಬಿಟ್ಟು ನಾ ಬೇಕು ಅಂತ ಈ ಕೆಲಸ ಮಾಡಲಿಲ್ಲ. ಅಲ್ಲಿ ತಿಂಗಳು ಒಂದ ನಡಿಯಪ್ಪ ಆಯಿತು ಅಂದ್ಬಿಟ್ಟು ಹೋಗ್ಬಿಟ್ಟು ಈಗ ಇಲ್ಲಿ ಹೋದ್ರೆ ಮತ್ತೆ ಎಲ್ಲನೂ ಬಿಚ್ಚಾಕಿ ಮತ್ತೆ ಗೋವಾ ವೈಬ್ ಬರೋ ಹಂಗೆ ಒಂದು ಡ್ರೆಸ್ ಹಾಕ್ಕೊಂಡು ಗೋವಾ ಸುತ್ತಕ್ಕೆ ಹೋಗಬೇಕು. ನೋಡಿ, ಟ್ರಿಪ್ ಮಾಡೋದು ಬೈಕಲ್ಲಿ ಮೋಟರ್ ವ್ಯವಸ್ಥೆ ಈಸಿ ಅಲ್ಲ, ಟ್ರಾವೆಲ್ ಮಾಡ್ದಂಗಲ್ಲ ಕಾರ್ಗಳಲ್ಲಿ. ಭಾಳ ಕಷ್ಟ, ಭಾಳ ಹಿಂಸೆ. ಆದ್ರೂ ನಾವು ಇಷ್ಟಪಟ್ಟು ಮಾಡ್ತಾಯಿದ್ದೀವಿ. ಈ ಇಷ್ಟಪಟ್ಟು ಮಾಡ್ತಾರೋಕ್ಕೋಸ್ಕರನಾದ್ರೂ ಕಷ್ಟಪಟ್ಟಾದರೂ ನೀವು ನಿಮ್ದು ಅಮ್ಮಯ್ಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಇಲ್ಲೇ ಬಂತು ನೋಡಿ, ಏನು ಹಾರ್ಡ್ಲಿ ಒಂದು 200 ಮೀಟ್ರ್ ಬಂದವರು ಅಷ್ಟೇ. ಅದಕ್ಕೋಸ್ಕರನೇ ರೆಡಿಯಾಗಿ ಬಂದಿದ್ದಾಯಿತು, ಯಾಕೆಂದರೆ ಲಗೇಜ್ ಇಟ್ಕೊಳ್ಳೋಕ್ಕೆ ಬೇರೆ ಜಾಗ ಇಲ್ಲ. ಇವನು ಲೂಸ್ದಲ್ಲಿ ಹಂಗೆ ಬಂದವನೇ. ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಹಿತಿಮಿತಿ ಇದೆ. ನಾನು ರೈಡಿಂಗ್ ಜಾಕೆಟ್ ಅದು ಇದೆಲ್ಲ ಹಾಯ್ಕೊಂಡು ಬಂದೆ. ಈಗ ಮತ್ತೆ ಇದೆಲ್ಲ ಬಿಚ್ಚಾಕಬೇಕು ಒಂದು ಕಡೆಯಿಂದ. ಬನ್ನಿ ಒಳಗೆ ಹೋಗಿ ಎಂಟ್ರಿ ಎಲ್ಲ ಆದಮೇಲೆ ನಿಮಗೆ ರೂಮ್ ಒಳಗೆ ಸಿಗ್ತೀನಿ. ಅಂದಾಗ ಇವತ್ತು ನಮ್ಮದು ಲಾಸ್ಟ್ ದಿನ ಇಲ್ಲಿ. ಜಾಸ್ತಿ ಇನ್ನೇನು ಗೋವಾ ಬಂದು ರಿಲ್ಯಾಕ್ಸೇಷನ್ ಪ್ಲೇಸು, ರಿಲ್ಯಾಕ್ಸ್ ಮಾಡುವಂಥದ್ದು. ಬನ್ನಿ ಬುಕ್ ಮಾಡಿದ್ದೀವಿ. ಕ್ರಿಸ್ಮಸ್ ಟ್ರೀ ಎಲ್ಲ ಚೆನ್ನಾಗಿ ಹಾಕೋರೆ. ಜಿಂಗಲ್ ಬೆಲ್ಸ್ ಆನ್ ದ ವೇ. ಬರೋ ಬುಕ್ಕಿಂಗ್ ಏನಾ ಕಿವೆಲ್ಲ ತೋಜೋತಾವನೆ. ನಮ್ಮದೇ ಲಾಸ್ಟ್ ರೂಮ್ ಕೊಡೋ रूम बुकिंग के है ना, बुकिंग आईडी है क्या, नाम? हाँ वो दिखाता हूँ. भैया आपका नाम क्या है? संतोष. नाइस टू मीट यू. ನಿಮ್ಮ ವಿನಯಕ್ಕೆ ನಮಸ್ಕಾರ ಸ್ವಾಮಿ ನಿಮಗೆ. अब तो थोड़ा इनोसेंट लग रहा है थोड़ा सा ज़्यादा. अच्छा है ना? लाइफ कैसा चल रहा है? ಏನು ಹೇಳಲ್ಲ, ಯಾಕೆ ಹೇಳಬೇಕು? कैसे अच्छा ಅಂತೂ ಇಂತೂ ಮೆನೆನೋ ರೆಸಿಡೆನ್ಸಿಗೆ ಬಂದು ಮೇಲ್ಗಡೆ ಹೋಗ್ತಾ ಇದ್ವಿ. ನಮ್ಮ ರೂಮ್ ನಂಬರ್ ಎಷ್ಟಮ್ಮ? 502ನಾ? 502. ಸೊ ಫುಲ್ ಟಾಪ್ ಫ್ಲೋರ್ ಬರುತ್ತಾ? ಟಾಪ್ ಫ್ಲೋರ್ ಯಾಕೆ ಮಿಡಲ್ ಬರುತ್ತೆ? ಟಾಪ್ ಫ್ಲೋರ್, ಫುಲ್ ಟಾಪ್ ಫ್ಲೋರ್ಗೆ ಹೋಗ್ತಾ ಇದ್ವಿ. ಲೈಫಲ್ಲಿ ಟಾಪಾಗಿ ಹೋಗ್ಲಿಲ್ಲ ಅಂದ್ರೆ ರೂಮ್ ಮಾಡ್ಕೊಂಡು ಟಾಪಿಗೆ ಹೋಗ್ತೀವಿ ಗುರು ನಾವು. ಏನು ಅನ್ಕೊಬಿಟ್ಟಿದ್ದಾರ ಜೀವನದಲ್ಲಿ ಟಾಪಾಗಿ ಹೋಗ್ಲಿಲ್ಲ ಅಂತಂದ್ರೆ ರೂಮ್ ಮಾಡ್ಕೊಂಡ್ರೆ ಟಾಪಿಗೆ ಹೋಗ್ಬೇಕು. ಭಯ್ಯ ಕನ್ನಡ ಆತ ಕ್ಯಾ? कन्नड़ बोलता नहीं. मैं क्या बोल रहा है, लाइफ में टॉप नहीं चाहे तो रूम करके भी जा सकते हैं, टॉप फ्लोर. हाँ बोल रहा है. ಇದೇ ರೂಮ್ ಏನು ನೋಡ್ತಾ ಇದ್ರಲ್ಲ, ಜಸ್ಟ್ ಈಗ ತಾನೇ ಒಂದು ಸ್ವಲ್ಪ ಹಾಲ್ಟ್ ಆಗೋಣ, ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತಗೊಂಡು. ಭಯ್ಯ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. सर्विस के लिए फ़ोन कर सकते हैं क्या? ನಮಗೆಲ್ಲ ಗೊತ್ತಾಗೋಯ್ತು. 8 9 सिंगल 8 9 सिंगल. ठीक है भैया, ठीक है. पानी का बोतल बुलाता हूँ मैं. ಥ್ಯಾಂಕ್ ಯು. ಅಂತೂ ಬೇರೆ ರೂಮ್ ಬಂದ್ಬಿಡೋರು. ಎಲ್ಲ ರೈಡಿಂಗ್ ಜಾಕೆಟ್ ಎಲ್ಲ ಬಿಚ್ಚಾಕಿ ಇಲ್ಲಿಗೋಸ್ಕರ ಬರೋಕ್ಕೆ 200 ಬಿಟ್ಕೆ ಪ್ಯಾಂಟು, ರೈಡಿಂಗ್ ಜಾಕೆಟು, ಯಾಕೆಂದರೆ ಇಟ್ಕೊಳಕ್ಕೆ ಜಾಗ ಇರಲಿಲ್ಲ. ಅಣ್ಣ ಮುಖ ತೊಳೆದ ಪಕ್ಕ ತೊಳೆದ ಎದ್ದು ಒಳ್ಳೆ ಇನ್ನೂ ಹಂಗೆ ಬಂದ್ಬಿಟ್ಟವನ್ನೇ ದರಿದ್ರ ಲಕ್ಷ್ಮಿ. A few moments later. ಏನಾರ ಎಮರ್ಜೆನ್ಸಿ ಲಿಫ್ಟ್ ನಿಂತ್ಕೊಂಡ್ರೆ ಫೋನ್ ಎಲ್ಲ ಗುರು, ಫೋನ್ ಮಾಡೋಕ್ಕೆ ಕಿತ್ಕೊಂಡು ಹೋಗ್ಬಿಟ್ಟವ್ರೆ. ಇಷ್ಟೊಂದು ಇದಾಗೋಯ್ತಾ? ಅಯ್ಯಪ್ಪ, ಈ ಹೋಟ್ಲು ಮಾತ್ರ ಜೀವನದಲ್ಲಿ ಬರಲ್ಲ ಇನ್ನೊಂದು ನಾನು.
ಎಲ್ಲ ಕಿತ್ತು ಲವಂಡೆದ್ದು ಎದ್ಗುರು. ರಿಸೆಪ್ಷನ್ ಮಾತ್ರ ಚೆನ್ನಾಗಿ ಮಣಿಕೊಂಡವ್ರು ಅಷ್ಟೇ, ಬಂದವ್ರು ತಗೊಳ್ಳಿ ಅಂತ. ಇಲ್ಲಿ ಎಮರ್ಜೆನ್ಸಿಗೆ ಫೋನೇ ಇಲ್ಲ, ಕಿತ್ಕೊಂಡು ಮನೆಗೆ ಹೊಟ್ರಾರೆ. ತಡಿ ನೋಡಿ, ತಡೆಯಲ್ಲ ಇಲ್ಲಿ ನೋಡಿ, ಬಚ್ಚದಂಗೆ ಇಲ್ಲಿ ಕಿತ್ತು ಲವಂಡೈತೆ. ನಮಗೆ ಬ್ಯಾಚಲರ್ಸ್ ಅಂತಾನೆ ಕೆಟ್ಟ ರೂಮ್ ಕೊಟ್ಬಿಡ್ರೆ ಹೊಳೆ ಮಕ್ಕಳು, ಕಿತ್ತೋದ ಮಕ್ಕಳು ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿತಾ ಇದೆ. ಇಲ್ಲಿ ನೋಡಿ ಇಲ್ಲಿ ಈ ಅವಸ್ಥೆ ಹೆಂಗಾಗೋಗಿದೆ ಅಂತ ಹೋಟ್ಲು. ನಮ್ಗೆ ಗೊತ್ತಿಲ್ಲ, ಆನ್ಲೈನ್ ನೋಡ್ಕೊಂಬಂದು ಆನ್ಲೈನ್ ಸಖತ್ತಾಗೈತಪ್ಪ ಫೋಟೋಗಳೆಲ್ಲ. ಇಲ್ಲಿ ನೋಡಿ ಇಲ್ಲಿ 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 ಕಿತ್ತಲೆ ಬಣ್ಣದೈತೆ. ಇದೊಂದು ಜಾರ್ಸ್ ಹೋದ್ರೆ ಬಿದೋಯ್ತದೆ, ಫುಲ್ ವುಡನ್ನು. ಎಂಟ್ರಿ ಆಯ್ತದಂಗೆ ನಮ್ಮ ರೂಮು ಒಂಚೂರು ಡಿಸೆಂಟ್ ಆಗೈತೆ ಗುರು ಸದ್ಯಕ್ಕೆ. ನಮ್ಮ ಪುಣ್ಯಕ್ಕೆ ಬಾತ್ರೂಮ್ ಹೆಂಗೈತೆ ನೋಡಿಲ್ಲ, ನೋಡೋ ತೆಗಿ ಹಂಗೆ. ಇದು ಪರವಾಗಿಲ್ಲ ಒಳಗಡೆ, ಇದು ಯಾವಾಗ ಕಸ್ಕೋದು ಗೊತ್ತಿಲ್ಲ. ಅಯ್ಯೋ ನನ್ನ ತಮ್ಮ ಅಲ್ಲೇ ನೇತಾಕೊಂಡ್ಕಣೋ. ಮಿಸ್ಟರ್ ಗೌತಮ್, ಏನು ಸಮಾಚಾರ? ಹೆಂಗಿದೆ ರೂಮು? ಏನು ಹೇಳ್ತೀಯ ರೂಮ್ ಬಗ್ಗೆ? ಈಚೆ ಚೆನ್ನಾಗಿಲ್ಲ. ಈಚೆ ಏನೇನು ಚೆನ್ನಾಗಿರ್ಬೇಕಿತ್ತು? ಲಿಫ್ಟು ಒಳಗಡೆನೂ ನಾವು ನೋಡ್ದಂಗಿತ್ತ? ಆನ್ಲೈನ್ ನೋಡ್ದಂಗೆ ಸೂಪರ್. ಎಲ್ಲ ಪಳ ಹೊಳಿತಾಯ್ತು. ಓ ಎ ಸಿ ಯಾವ ಕಾಲದೋ ಫುಲ್ ಕೆಂಪಗಾಗೋಯ್ತೆ, ಬೈಡ್ಗಿದ್ದು. ಅರ್ಥ ಮಾಡ್ಕೋಬೇಕು ಇನ್ನು ಎಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಮಾಡೋರೆ ಅಂತ, ಎಷ್ಟು ಮಟ್ಟಿಗೆ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತ. ಸಂಜೆ ಒಂದು 4:15 ಆಯ್ತಾ ಬಂತು. ಇದಾದಷ್ಟು ದೊಡ್ಡ ಹುಡ್ಕೊಬಿಟ್ಟು ನನಗೆ ಬೇಡ ಗುರುಗುತ್ತೆ. ಆಚೆಯಿಂದ ಚೆನ್ನಾಗೈತೆ ಅಷ್ಟೇ, ಒಳಗಡೆ ನನಗೆ ಯಾವುದೋ ಟಾಪ್ ಫ್ಲೋರ್ ಕೊಟ್ಬಿಟ್ಟವನೇ, ಅಸಹ್ಯ ಆಗ್ಬಿಟ್ಟೈತೆ. ಕೆಳಗಡೆ ಎಲ್ಲ ರೂಮ್ ಚೆನ್ನಾಗೈತೆ. ನಾವು ಬ್ಯಾಚುಲರ್ಸ್ ಅಲ್ವಾ, ಬೇಕು ಅಂತಲೇ ಕೊಟ್ಬಿಟ್ಟೆ. ಎಲ್ಲ ಕಿತ್ತು ಲವೆಂಡದ್ದು ಐತೆ, ತೋರಿಸಿದ್ನಲ್ಲ ವಿಡಿಯೋದಲ್ಲಿ. ಈಗ ಆದಷ್ಟು ಉಗಿದು ಬಂದಿದ್ದೀನಿ. ದಿ ನೆಕ್ಸ್ಟ್ ಡೇ. ಕಿತ್ತೋಗಿರೋ ಹಾಸಿಗೆ ಮಲಗಿಸೋರು ಗುರು ನಮ್ಮನ್ನ. ನೈಟೆಲ್ಲ ಇದೇ ಹಾಸಿಗೆ ಮೇಲೆ ಮಲಗಿದ್ದೀವಿ, ಗೊತ್ತಿಲ್ಲ. ಎಂಥ ಹೋಟ್ಲು ಮರ ಇದು. ಗೌತಮ್ ನಾಯ್ಡು ಅವರೇ, ನಮ್ಮ ಕಿತ್ತೋಗಿರೋ ಹೋಟ್ಲು ಮಲಗಿಸಿದ್ರಲ್ಲ ನೀವು, ನಿಮ್ಗೆ ಒಳ್ಳೇದಾಯ್ತದ? ದುಡ್ಡು ಕೊಟ್ಬಿಟ್ಟು ಕಿತ್ತೋಗಿರೋ ಹಾಸಿಗೆ ಮೇಲೆ ಮಲ್ಕೊಳ್ಳೋದು ಅಂದ್ರೆ ನಾವೇ ನೋಡಿ. ಅಯ್ಯೋ ಯಪ್ಪ, ಹೋಟೆಲ್ ಈ ಪರಿಸ್ಥಿತಿ ಯಾಕೆ ಗೊತ್ತೈತೆ? ಒಟ್ಟು 3rd ಕ್ಲಾಸ್ ಹೋಟ್ಲು ಗುರು ಇದು. ಯಾರು ಬರೋಕ್ಕೆ ಹೋಗ್ಬೇಡಿ. ದ ಮೆನನ್ ರೆಜೆನ್ಸಿ ಅಂತ ಬಂದ್ರೂ ಇಲ್ಲಿ ತಗೊಳಕ್ಕೆ ಹೋಗ್ಬೇಡಿ. ವೈಫೈ ಇಲ್ಲ, ಏನಿಲ್ಲ, ಹಾಸಿಗೆ ಎಲ್ಲ ಕಿತ್ತಲ್ಲ ಬೆಂಡೆದ್ದು ಆಯ್ತು. ನಾನು ಈಗ ನೋಡ್ತಾ ಇದ್ದೀನಿ ಈ ಹೋಟ್ಲೇನಾರ ಗೌತು ಫಸ್ಟ್ ನೈಟ್ ಅಥವಾ ಹನಿಮೂನ್ ಮಾಡಕ್ಕೆ ಅಂತ ಕರ್ಕೊಬಂದವ್ರಿಗೆ 8 ಹೆಂಡ್ತಿಕಲ್ಲಿ ಕ್ಯಾಪಲ್ಲಿ ಸ್ಲೀಪರ್ ಹೊಡ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕಾಯ್ತದೆ. ಕಿತ್ತೋಗಿರೋ ಹೋಟ್ಲು ನನ್ನ ಮಗನ ಮಕ್ಳು ತೆಗಿ ಹಾಸಿಗೆ ಹರಿದಾಗೈತೆ. ನನ್ನ ಮಕ್ಕಳು ಎ ಸಿ ಹಾಕಿ ಎಷ್ಟು ವರ್ಷಗಳಾಗೋಯ್ತು. ಇಲ್ಲಿ ನೋಡಲಿ ಎ ಸಿ ಕಂಡೀಷನ್ ನೋಡಿ. ಆಚೆ ತೋರ್ಸೋದ್ನಲ್ಲ, ನೆನ್ನೆ ತೋರಿಸಿದ್ವಿ ನಿಮಗೆ. ಎಲ್ಲ ಕಿತ್ತು ಲೆಬೆಂಡೆದು ಆಯ್ತು. ಲಾಸ್ಟ್ ರೂಮ್ ಕೊಟ್ಬಿಟ್ಟವ್ರು ನಮಗೆ. ಎಲ್ಲ ಒಂಥರ ಹಾಂಟೆಡ್ ಪ್ಲೇಸ್ ಥರ ಫೀಲಿಂಗ್ ನಮಗೀಗ. ಈ ಹೋಟ್ಲು ನನ್ನ ಮಕ್ಕಳು ರಿಸೆಪ್ಷನ್ ಮಾತ್ರ ಚೆನ್ನಾಗಿ ಮಣಿಕೊಂಡವ್ರು ಗುರು. ಎಲ್ಲ ಅಲ್ಲಾಡ್ತವೆ, ಲೊಡ ಸದೋಗೈತೆ. ಇದು ಆ ಡೋರ್ ಅಂತೂ ಎಕ್ಸಿಟ್ ಅಂತೂ ಅಲ್ಲಾಡ್ತದೆ. ದೋಕರು ಇದು ಮುರಿದೇ ಹೋಯ್ತದೆ, ಹಂಗೈತೆ. ಪೈಂಟ್ ಇಲ್ಲ, ಏನಿಲ್ಲ. ಅಯ್ಯೋ ಇಲ್ಲೂ ಮುರಿದು ಆಯ್ತು ಗುರು. ಇದು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಗುರು. ಇದರಲ್ಲಿ ನೋಡ್ದಂಗಿಲ್ಲ, ಇದು ಯಾವುದ್ರಲ್ಲಿ ನೋಡ್ದಂಗೆ, ನಾವು ಗೂಗಲ್ ನೋಡ್ದಂಗೆ ಇಲ್ಲ. ರಿವ್ಯೂಸ್ ಚೆಕ್ ಮಾಡಬೇಕಿತ್ತು. ನಮ್ಗೆ ಹತ್ತದಲ್ಲೇ ಆಯ್ತಲ್ಲ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದ್ಬಿಟ್ಟು ಹೋಗ್ರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.